ಜಯ, ನನ್ನ ಸಿಗ್ನೇಚರ್ ಆಗಿದೆ. ಆದಷ್ಟು ಬೇಗ ಪ್ರೋಸೆಸ್ ಮಾಡೋಕ್ಕೆ ಹೇಳು. ಪ್ರಾಜೆಕ್ಟ್ ಡಿಲೇ ಆಗೋದು ಬೇಡ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಆದಿ. ಅಮ್ಮ ಆಶೀರ್ವಾದ ಮಾಡಿ. ಆದಿ, ಪ್ರತಿ ಸಲ ನೀನು ನನಗೆ ನಮಸ್ಕಾರ ಮಾಡಿದಾಗಲೂ ನಾನು ಹಾರೈಸೋದು ಒಂದೇ, ನಿನ್ನ ಬದುಕು ಬೇರೆಯವರಿಗೆ ಬೆಳಕಾಗಿರಲಿ ಅಂತ. ಇವತ್ತು ನಮಸ್ಕಾರ ಮಾಡಿದ್ರ ಕಾರಣ ಆದಿತ್ಯ ಹರ್ಬಲ್ ಪ್ರಾಡಕ್ಟ್ ಲೋಗೋ ಫೈನಲ್ ಮಾಡೋಕ್ಕೆ ಹೋಗ್ತಾ ಇದ್ದೀನಮ್ಮ. ಯಾವುದೇ ಒಳ್ಳೆ ಕಾರ್ಯಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಕಾಲಿನ ಸ್ಪರ್ಶ ಆದರೆ ನನ್ನೊಳಗೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ತುಂಬಿದಾಗುತ್ತೆ. ಅದಕ್ಕೆ ನಮಸ್ಕಾರ ಮಾಡಿದೆ. ಸದಾ ಪಾಸಿಟಿವ್ ಆಗಿ ಯೋಚನೆ ಮಾಡೋರನ್ನ ಯಾವ ನೆಗೆಟಿವ್ ಎನರ್ಜಿನೂ ಏನೂ ಮಾಡೋಕ್ಕಾಗಲ್ಲ. ಆಲ್ ದಿ ಬೆಸ್ಟ್ ಆದಿ. ನೀನು ಸೆಲೆಕ್ಟ್ ಮಾಡೋ ಲೋಗೋ ಹೊಸ ಟ್ರೆಂಡನ್ನು ಸೃಷ್ಟಿ ಮಾಡಲಿ. ಥ್ಯಾಂಕ್ಸ್ ಮಾ. ಆದಿ, ನಿನ್ನೆ ರಾತ್ರಿ ತಲೆನೋವು ಅಂತ ಇದೆಯಲ್ಲ, ಈಗ ಹೇಗಿದೆ? ಇವಾಗ ಸರಿ ಹೋಯ್ತಮ್ಮ, ಹುಷಾರಾಗಿದ್ದೀನಿ. ನೀನು ಹುಷಾರಾಗಿರಲೇಬೇಕು ಆದಿ. ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಕಾಗೆ ಕಣ್ಣು, ಎಲ್ಲರ ಕಣ್ಣು ನಿನ್ನ ಮೇಲೆ ಇದೆ. ನಿನ್ನ ನಂಬರ್ಸ್ ಜಾಸ್ತಿ ಆಗ್ತಿದ್ದ ಹಾಗೆ ಶತ್ರುಗಳ ನಂಬರೂ ಜಾಸ್ತಿ ಆಗ್ತಾ ಇದೆ. ನಿನ್ನ ಬೆಳವಣಿಗೆನ ನೋಡಿ ಉರ್ಕೊಳ್ಳೋರು ಒಬ್ಬರ ಇಬ್ಬರ? ಅಮ್ಮ, ಕಾಫಿ ಅಲ್ಲಿಡು. ಲೇ ಪಾರ್ವತಿ, ನಿತ್ಕೋ. ಆದಿತ್ಯನ್ಗೆ ದೃಷ್ಟಿ ಆಗೋಗಿದೆ. ಹೋಗಿ ಉಪ್ಪು ಮೆಣಸಿನ್ಕಾಯಿ ತಗೊಂಡ್ ಬಾ, ದೃಷ್ಟಿ ತೆಗಿಬೇಕು. ಸರಿ ಅಮ್ಮ. ಹೋಗೋ. ಚಿಕ್ಕಮ್ಮ, ತಲೆನೋವು ಸರಿ ಹೋಯ್ತು ಅಂತ ಅಂದಲ್ಲ, ಈ ದೃಷ್ಟಿಗಿಷ್ಟಿ ಎಲ್ಲ ಯಾಕೆ? ಅಕ್ಕ, ನೀವಾದರೂ ಹೇಳಿ ಅವನಿಗೆ. ಈಗಿನ ಕಾಲದ ಹುಡುಗರಿಗೆ ಇದ್ರ ಮೇಲೆಲ್ಲ ನಂಬಿಕೆನೇ ಇಲ್ಲ. ಹಾಗಂತ ನಾವು ನಂಬ್ಕೊಂಡು ಬಂದಿರೋದನ್ನ ಬಿಡೋಕ್ಕಾಗತ್ತಾ? ಆದಿ, ಒಂದೆರಡೇ ನಿಮಿಷ. ಒಳ್ಳೆ ಕೆಲಸಕ್ಕೆ ಹೊರಡ್ತಾ ಇದೆಯಾ? ಯಾರು ಕೆಟ್ಟ ಕಣ್ಣು ಬೀಳದೆ ಇರೋ ಹಾಗೆ ದೃಷ್ಟಿ ತೆಗೆಸ್ಕೊಂಡು ಹೋಗು. ಸರಿಮಾ. ಲೇ, ಏನು ಸಮುದ್ರಕ್ಕೆ ಹೋಗಿದೆ ಉಪ್ಪು ತರೋದಕ್ಕೆ? ಇಷ್ಟು ಲೇಟಾಗಿ ಬರ್ತಿದ್ಯಲ್ಲ. ಮೊದಲೇ ಆದಿತ್ಯನ್ಗೆ ಟೈಮ್ ಆಗಿದೆ, ಕೊಡು ಬೇಗ. ಒಂದು ನಿಮಿಷ. ಪಾರ್ವತಿ, ನಿನಗೆ ದೃಷ್ಟಿ ತೆಗಿಯಕ್ಕೆ ಬರುತ್ತಾ? ಹೂಮಾ, ನಮ್ಮ ಊರಲ್ಲಿ ಯಾರಾದರೂ ಹುಷಾರು ತಪ್ಪಿದ್ರೆ, ಮಕ್ಳು ಮಂಕ ಆದರೆ ಅಷ್ಟೇ ಅಲ್ಲ, ಮಧು ಮಕ್ಳಿಗೂ ನಾನೇ ದೃಷ್ಟಿ ತೆಗಿತಿದ್ದಿದ್ದು. ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡು ಸಾಕು. ದೃಷ್ಟಿ ತೆಗಿ. ಸರಿಮಾ. ನಾಯಿ ಕಣ್ಣು, ನರಿ ಕಣ್ಣು, ಕಾಗೆ ಕಣ್ಣು, ಗೂಬೆ ಕಣ್ಣು, ಯಾರ ಕಣ್ಣು ನಮ್ಮ ದೊಡ್ಡ ಯಜಮಾನ್ರ ಮೇಲೆ ಬೀಳದೆ ಇರಲಿ. ಎಲ್ಲಿ 3 ಸತಿ ತೂತು ಅಂತ ಹೋಗಿರಿ. ಏನಾಯ್ತು ಆದಿ? ಕಣ್ಣಿಗೇನಾದರೂ ಬಿತ್ತಾ? ಏನೋ ಗೊತ್ತಿಲ್ಲ ಅಮ್ಮ, ಸಮ್ ವೀಕ್ನೆಸ್ ಅನ್ಸುತ್ತೆ. ಬೆಳಗ್ಗೆಯಿಂದ ಬಲಗಣ್ಣು ಹೊಡ್ಕೋತಾ ಇದೆ. ಹೌದಾ ದೊಡ್ಡ ಯಜಮಾನ್ರೆ? ಏಯ್, ಏನೇ ಅದು ಹಲ್ಕಿರ್ಕೊಂಡು ಹೆಲ್ದೆ ಅಂತಿದ್ಯಾ? ಹೋಗೆ ಕೆಲಸ ನೋಡು. ದೊಡ್ಡವ್ರ ವಿಚಾರದಲ್ಲಿ ನಿಂದೇನೆ. ಮನೆ ಕೆಲಸದವಳು ಕೆಲಸದವಳ ಥರ ಇರು. ಹೋಗಿ ಕೆಲಸ ನೋಡ್ಕೋ. ಹೋಗಂದ್ರೆ ಏನಕ್ಕ ಇದು ಹೀಗಾಗೋಯ್ತು? ಏನಾಯ್ತು? ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದಾನೆ ಆದಿ, ಈ ಟೈಮಲ್ಲಿ ಕಣ್ಣು ಅದರ್ತಾ ಇದೆ ಅಂದರೆ ಏನು ಕಾದಿದ್ಯೋ ಏನೋ. ಹಿಂದು ಮುಂದು ಗೊತ್ತಿಲ್ಲದೆ ಮಾತಾಡಬೇಡ ದಾಮಿನಿ. ಇದು ಶುಭ ಶಕುನ. ಎಸ್ ಆಗಿ, ಇದರಿಂದ ನಿನ್ನ ಅದೃಷ್ಟ ಬದಲಾಗುತ್ತೆ. ಎಷ್ಟೋ ವಿಚಾರಗಳನ್ನು ನಾವು ಮೂಢನಂಬಿಕೆ ಅಂತ ಅಂದ್ಕೊಂಡಿದ್ದೀವಿ, ಆದರೆ ಇದು ತಲೆ ತಲಾಂತರದಿಂದ ನಾವು ನಂಬ್ಕೊಂಡು ಬಂದಿರೋ ವಿಚಾರ, ಶುಭ ಶಕುನದ ಸಂಕೇತ. ಗಂಡು ಮಕ್ಕಳಿಗೆ ಬಲಗಣ್ಣು ಅದರಿದ್ರೆ ಒಳ್ಳೆಯದೇ ಆಗುತ್ತೆ. ಇವತ್ತು ನಿನಗೆ ಒಳ್ಳೆಯದೇ ಆಗುತ್ತೆ ಮಗನೇ. ಥ್ಯಾಂಕ್ಸ್ ಮಾ, ನಾನು ಬರ್ತೀನಿ. ಅಕ್ಕ, ಬಲಗಣ್ಣು ನೋಡ್ಕೊಳ್ಳೋದು ಶುಭ ಶಕುನ ಸರಿ, ಈ ಕೆಲಸದವಳ ಕೈಲಿ ದೃಷ್ಟಿ ತಗ್ಸೋದು ಯಾವ ಶಕುನ ಅಂತೀನಿ.
ಚಿಕ್ಕ ಮಾದೋಳು ನಾನು ಇಲ್ಲಿ ಗುಂಡ್ಕಲ್ ಥರ ನಿಂತಿದ್ದೀನಿ ನನ್ನ ಕೈಲಿ ತೆಗಿಸ್ಬೋದಿತ್ತಲ್ವಾ? ನೀನು ಕೆಲಸದವಳ? ಇಲ್ಲಪ್ಪ. ಮತ್ತೆ ಕೆಲಸದವಳು ಮಾಡೋ ಕೆಲಸನ ನೀನು ಮಾಡಬೇಕು ಅಂತ ಯಾಕೆ ಆಸೆ ಪಡ್ತಿದೀಯಾ? ಯಾವ್ಯಾವ ಕೆಲಸ ಮಾಡಬೇಕೋ ಆ ಕೆಲಸಗಳನ್ನೇ ಮಾಡಿದ್ರೆ ಒಳ್ಳೇದು. ಹಾ ಅಂದ್ರೆ ಅಖಿಲಕ್ಕನ ಮನಸ್ಸಲ್ಲಿ ಪಾರ್ವತಿ ಕೆಲಸದವಳೆ. ಕರೆಕ್ಟು. ಏನು? ಹಾ ಏನಿಲ್ಲ ಅಕ್ಕ. ಇವತ್ತೇ ಡೆಡ್ಲೈನ್ ಅಲ್ವಾ ಲೋಗೋ ಕಾಂಟೆಸ್ಟು? ಹೌದು, ಇವತ್ತೇ ಲಾಸ್ಟ್. ಬಟ್ ನಮ್ಮ ಲಕ್ಕೆ ಸರಿ ಇಲ್ಲ. ಆದಿ ಸರ್ಗೆ ಯಾವ ಲೋಗೋ ಇಂಪ್ರೆಸ್ ಮಾಡಿಲ್ಲ, ಎಲ್ಲ ರಿಜೆಕ್ಟ್ ಮಾಡಿದ್ದಾರೆ. ಅದೇ ಅನ್ಕೊಂಡೆ. ಆದಿ ಸರ್ ಆಫೀಸ್ ಕೆಲಸದ ವಿಚಾರದಲ್ಲಿ ಯಾವತ್ತೂ ಎನರ್ಜಿ ಡ್ರಾಪ್ ಮಾಡಿಕೊಂಡವರಲ್ಲ, ಇವತ್ತು ಸಖತ್ ಡಲ್ ಆಗಿದ್ದಾರೆ. ಇವತ್ತೇ ಲಾಸ್ಟ್ ಡೇಟು. ಐ ಆಮ್ ರಿಯಲಿ ಸಾರಿ. ಆಗಲ್ಲ ಸರ್. ಇಲ್ಲ ಸರ್, ಆಗಲ್ಲ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಎಸ್. ಆದಿ ಸರ್ನ ನೋಡ್ಬೋದಾ? ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀರಾ? ಅದು ಮ್ಯಾಮ್, ನಾನೊಂದು ಲೋಗೋ ಡಿಸೈನ್ ಮಾಡಿದ್ದೀನಿ. ಡೆಡ್ಲೈನ್ ಅಷ್ಟೊತ್ತಿಗೆ ಮೇಲ್ ಮಾಡೋದು ಮಿಸ್ ಆಗೋಯ್ತು. ಅದಕ್ಕೆ ಡೈರೆಕ್ಟಾಗಿ ತೋರಿಸೋಣ ಅಂತ ಬಂದಿದ್ದೀನಿ. ನೋಡಿ, ಈಗ ಅವ್ರು ಯಾವ ಡಿಸೈನ್ ನೋಡೋ ಮೂಡಲ್ಲಿಲ್ಲ. ಪ್ಲೀಸ್ ನೀವು ಹೊರಡಿ. ಮ್ಯಾಮ್, ನನ್ನ ಲೋಗೋ ಡಿಸೈನ್ ನೋಡ್ಲಿ, ಇಷ್ಟ ಆಗದೆ ಇದ್ರೆ ರಿಜೆಕ್ಟ್ ಮಾಡಲಿ. ಅಟ್ಲೀಸ್ಟ್ ತೋರ್ಸೋದಕ್ಕೊಂದು ಅವಕಾಶ ಮಾಡಿಕೊಡಿ ಮ್ಯಾಮ್, ಪ್ಲೀಸ್. ಸರ್. ಹಲೋ ಪ್ರಿಯಾ, ಏನದು ಗಲಾಟೆ? ಸರ್, ಹರೀಶ್ ಅಂತ ಯಾರೋ ಬಂದಿದ್ದಾರೆ. ಲೋಗೋ ಡಿಸೈನ್ ಮಾಡಿದ್ದೀನಿ, ಡೆಡ್ಲೈನಲ್ಲಿ ಮೇಲ್ ಮಾಡೋದು ಮಿಸ್ ಆಗಿದೆ ಅಂತ ಡೈರೆಕ್ಟಾಗಿ ತೋರಿಸಿ ಬಂದಿದ್ದಾರೆ ಸರ್. ಓಕೆ, ಅವ್ರನ್ನ ಒಳಗೆ ಕರ್ಕೊಂಬನ್ನಿ. ಓಕೆ ಸರ್. ಸರ್ ಬನ್ನಿ. ಎಕ್ಸ್ಕ್ಯೂಸ್ ಮೀ ಸರ್. ಸರ್, ದಿಸ್ ಇಸ್ ಹರೀಶ್. ಹಲೋ, ಪ್ಲೆಜರ್ ಟು ಮೀಟ್ ಯು ಸರ್. ಸೇಮ್ ಇಯರ್. ಹೇಳಿ. ಸರ್, ನನ್ನ ಹೆಸರು ಹರೀಶ್ ಅಂತ. ನಾನು ಓದಿರೋದು ಡಿಪ್ಲೊಮಾ ಇನ್ ಫೈನ್ ಆರ್ಟ್ಸ್. ನಾನು ನಿಮ್ಮ ಹರ್ಬಲ್ ಕಂಪ್ನಿಗೆ ಸಾಕಷ್ಟು ಲೋಗೋಸ್ ಡಿಸೈನ್ ಮಾಡಿದ್ದೀನಿ ಸರ್. ಮೊನ್ನೆ ಪಬ್ಲಿಕ್ ಕಾಂಟೆಸ್ಟಲ್ಲಿ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ನಿಮ್ಮನ್ನು ಡೈರೆಕ್ಟಾಗಿ ಮೀಟ್ ಮಾಡಿ ಇಲ್ಲೇ ಪ್ರೆಸೆಂಟ್ ಮಾಡೋಣ ಅಂತ ಬಂದಿದ್ದೀನಿ. ಆದರೆ ಇಲ್ಲಿ ನೋಡಿದ್ರೆ ಡೆಡ್ಲೈನ್ ಆಗೋಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಕೆಲಸ ಚೆನ್ನಾಗಿದ್ದಾಗ ಡೆಡ್ಲೈನ್ಸು ಬ್ಯಾರಿಯರ್ಸು ಎಲ್ಲ ಬ್ರೇಕ್ ಮಾಡಬೇಕಾಗುತ್ತೆ. ಇವಾಗ ನಿಮ್ಗೆ ಅವಕಾಶ ಸಿಕ್ಕಿದೆ. ಐ ಹೋಪ್ ನಿಮ್ಮ ಕೆಲಸ ನನ್ನ ಇಂಪ್ರೆಸ್ ಮಾಡುತ್ತೆ. ಸರ್, ನೀವು ಪರ್ಮಿಷನ್ ಕೊಟ್ಟರೆ ಐ ಕ್ಯಾನ್ ಪ್ರೆಸೆಂಟ್ ಇಟ್ ಯು ರೈಟ್ ನೌ ಸರ್. ಪ್ಲೀಸ್ ಗೋ ಹೆಡ್. ನೆಕ್ಸ್ಟ್